ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ 5:30 ಆಗೈತೆ ನೋಡ್ರಿ. ನಾನು ಎದ್ದು ಮುಖ ತಗೊಂಡು ಫಸ್ಟಿಗೆ ಯೋಗ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಈಗ ಯೋಗ ಮುಗಿಸ್ಬಿಟ್ಟು ಫಸ್ಟಿಗಿದ್ರೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಜೀರಿಗೆ ನೀರು ಕುಡಿಬೇಕಂತ ಜೀರಿಗೆ ನೀರನ್ನು ರೆಡಿ ಮಾಡಾಕತ್ತೀನಿ ನೋಡ್ರಿ. ಅಂದರೆ 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಅಜ್ವೈನ, ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ರಾಯ್ತು. ಇದು ಡಿಟಾಕ್ಸಿಂಗ್ ಡ್ರಿಂಕ್ ಭಾಳ ಬೆಸ್ಟ್ ರೀ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಏನಂತಾರೆ ವೆಯ್ಟ್ ಲಾಸ್ನೂ ಆಗ್ತೈತಿ. ಹೀಗಾಗಿ ಅದನ್ನ ರೆಡಿ ಮಾಡ್ಕೋಬೇಕಂತೇಳಿ ಈ ಕಡೆ ಅದನ್ನು ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ. ಆ ಕಡೆ ಬಿಸಿನೀರನ್ನು ಕಾಸಕ್ಕೆ ಇಟ್ಟಿದ್ದೀನಿ ರೀ. ಬಿಸಿನೀರ್ಗೆ ಸ್ವಲ್ಪ ಉಪ್ಪು ಮತ್ತು ಅರಸಿನ ಪುಡಿ, ನಿಂಬೆಹಣ್ಣು ಹಾಕಿಬಿಟ್ಟು ನಮ್ಮ ಮನೆಯವ್ರಿಗೆ 1 ಗ್ಲಾಸ್ ಕೊಟ್ಟು ನಾನು 1 ಗ್ಲಾಸ್ ಕುಡಿಬೇಕು ನೋಡ್ರಿ. ತನಗಿದ್ರೆ ಕುಡಿ ಅಂತಂದ್ರೂ ಅಂತಾಳು. ಆ್ಯಕ್ಚುಲಿ ಬೆಳಗ್ಗೆ 1 ಗ್ಲಾಸ್ ಬಿಸಿನೀರು ಕುಡಿದ್ರೆ ಸ್ವಲ್ಪ ವೆಯ್ಟ್ ಲಾಸ್ನೂ ಆಗ್ತೈತ್ರಿ. ಹಿಂಗಾಗಿ ನಾನಂತೂ ಡೈಲಿ ಕುಡಿತೀನಿ ನೋಡ್ರಿ. ನನಗೆ ಬಿಸಿನೀರು ಕುಡಿಲಿಕ್ಕಂದ್ರೆ ಸ್ವಲ್ಪ ಏನೋ ಅಂತಾರಲ್ಲ ಆ ಥರ ಅನಿಸ್ತೈತಿ. ಖಾಲಿ ಅನಿಸ್ತಿರ್ತೈತಿ ಹೊಟ್ಟೆ. 1 ಗ್ಲಾಸ್ ನೀರು ಕುಡಿದ ಕೂಡಲೇ ಹೊಟ್ಟೆ ಫುಲ್ ಅನಿಸ್ತೈತ್ರಿ. ಮತ್ತು ಕೆಲಸ ಮಾಡೋಕ್ಕೂ ಸುಸ್ತು ಅನ್ಸಂಗಿಲ್ಲ. ಈಗ ನೀರು ಕುಡಿದು ಸ್ವಲ್ಪ ಗ್ಯಾಸ್ ಸಿಂಕನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ. ದೇವರ ತಿಕ್ಬೇಕು ಇವತ್ತು, ನಾಳೆ ಹುಣ್ಣಿಮೆ ಐತಲ್ಲ. ಹೀಗಾಗಿ ಫಸ್ಟಿಗಿದ್ರೆ ದೇವರ ತಿಕ್ಕೋಕ್ಕಿಂತ ಮುಂಚೆ ಸಿಂಕೆಲ್ಲ ನೀಟಾಗಿ ತಿಕ್ಬಿಟ್ಟು ತೊಳೆದ್ಬಿಟ್ಟು ದೇವರನ್ನ ತಿಕ್ಕೋದ್ರಿ. ಅಂದ್ರೆ ಒಬ್ಬೊಬ್ರು ಅಂತಾರೆ ಸಿಂಕ್ ಒಳಗೆ ತಿಕ್ಕಬಾರ್ದು ಅಂತೇಳಿ. ನಾನು ಪೂರ್ತಿ ಸಿಂಕ್ ಒಳಗೆ ಏನು ಇಡಾಕೆ ಹೋಗಂಗಿಲ್ಲ ರೀ. ಈ ಕಡೆ ಹೊರಗಡೆ ಇಟ್ಬಿಟ್ಟು ಸಿಂಕ್ ನೀರನ್ನು ಅಂದ್ರೆ ಏನಂತ ಸಿಂಟ್ಯಾಕ್ಸ್ ನೀರು ಬರ್ತಾವಲ್ರಿ, ಅದ್ರೊಳಗೆ ಒಂದು ಸಲ ತೊಳೆದ್ಬಿಟ್ಟು ಮತ್ತು ಬೇರೆ ನೀರೊಳಗೆ ತೊಳಿತೀನಿ ರೀ. ಈ ರೀತಿ ತೊಳೆದ್ಬಿಟ್ರೆ ದೇವರ ಕ್ಲೀನ್ ಆಗ್ತಾವಲ್ಲ. ಹೀಗಾಗಿ ಯಾವಾಗಲೂ ಇದೇ ರೀತಿ ಮಾಡೋದು. ಫಸ್ಟಿಗಿದ್ರೆ ಜಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲ ಸಿಂಕ್ ತಿಕ್ಕಿ ತೊಳೆದು ನೀಟಾಗಿ ಮಾಡಿಟ್ಬಿಟ್ಟು ಜಳಕ ಮಾಡಿ ಬಂದ ಕೂಡಲೇ ದೇವರ ತಿಕ್ಕಕ್ಕೆ ಬರುತ್ತಂತ ಫಸ್ಟಿಗೆ ಸಿಂಕ್ ಮತ್ತು ಎಲ್ಲ ಈ ರೀತಿ ನೀಟಾಗಿ ತಿಕ್ಕಿ ತೊಳೆದ್ಬಿಟ್ಟು ಹಂಟಿ ನೋಡ್ರಿ ಜಳಕಕ್ಕೆ ಹೋಗಬೇಕು. ಜಳಕ ಮುಗಿಸ್ಕೊಂಡು ಬಂದು ದೇವರನ್ನ ತಿಕ್ಕಬೇಕು. ಈಗಿದ್ರೆ ಫಸ್ಟಿಗೆ ಜೀರಿಗೆ ನೀರು ಕುಡಿಬೇಕಂತ ರೆಡಿ ಆಗಿತ್ತು ರೀ. ಅದು ಕುದ್ದಿತ್ತು ಅಂದ್ರೆ ಒಂದು 5-6 ನಿಮಿಷ ಕುದಿಸ್ಕೋಬೇಕಲ್ಲ. ಕುದ್ಮೇಲೆ ಕುಡಿಬೇಕಂತ ಅಂದ್ಕೊಂಡೆ. ಬಿಸಿ ಆಗಿದ್ದಲ್ಲ ಭಾಳ, ಹೀಗಾಗಿ ಜಳಕ ಮಾಡಿ ಬಂದು ಕುಡಿದ್ರಾಯ್ತು. ಮತ್ತು ಲೇಟ್ ಆಗುತ್ತೆ ನಾಷ್ಟ ಮಾಡೋಕ್ಕದು ಅಂತ. ಆಮೇಲೆ ಸ್ವಲ್ಪ ತಣ್ಣಗೂ ಆಗ್ತೈತೆ ಅಲ್ರಿ. ಬಿಸಿದು ಕುಡಿಯೋಕ್ಕಾಗಂಗಿಲ್ಲ, ಜಸ್ಟ್ ಸ್ವಲ್ಪ ಬಿಸಿ ಇರಬೇಕು, ಅವಾಗ ಅಷ್ಟೇ ಕುಡಿಬೇಕು ರೀ. ಜಾಸ್ತಿ ಬಿಸಿ ಇದ್ದಾಗ ಕುಡಿಯೋಕ್ಕಾಗಂಗಿಲ್ಲ. ಮತ್ತು ಸ್ವಲ್ಪ ಕಹಿ ಇರ್ತೈತಿ, ಅಂದರೆ ಅಜ್ವೈನ್ ಹಾಕಿರ್ತೀವಲ್ಲ, ಹೀಗಾಗಿ ಸ್ವಲ್ಪ ಕಹಿ ಇರ್ತೈತಿ ರೀ. ಹಂಗೆ ಕುಡಿಬೇಕಾಗುತ್ತೆ. ಯಾಕಂದ್ರೆ ಆರೋಗ್ಯವಾಗಿರ್ಬೇಕಂದ್ರೆ ಕಹಿ ಇದ್ದಿದ್ದು ಆರೋಗ್ಯಕ್ಕೆ ಒಳ್ಳೇದಲ್ರಿ. ನಾನಂತೂ ಕುಡಿತೀನಿ ಇಷ್ಟಪಟ್ಟು. ಅದನ್ನ ಕುಡಿದ್ಬಿಟ್ಟು ಈಗ ದೇವ್ರ ಮನೆ ಸ್ವಚ್ಛ ಮಾಡೋಣ ಅಂತ ಬಂದೀನಿ ನೋಡ್ರಿ. ಅಂದ್ರೆ ಜಗ್ಲಿನ ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಿ ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡ್ಬೇಕ್ರಿ. ನಾಳೆ ಹುಣ್ಣಿಮೆ ಐತಿಲ್ಲ, ನಾನು ಅಮಾವಾಸ್ಯೆಗೊಮ್ಮ ಮತ್ತು ಹುಣ್ಣಿಮೆಗೊಮ್ಮ ಅಷ್ಟೇ ನೀಟಾಗಿ ಎಲ್ಲ ದೇವರನ್ನ ತಿಕ್ಕಿ ತೊಳೆದು ಪೂಜೆ ಮಾಡೋದ್ರಿ. ಡೈಲಿ ಜಸ್ಟ್ ಹೂವು ಏರಿಸಿ ಮತ್ತು ಊದಿನ ಕಡ್ಡಿ ನೈವೇದ್ಯ ಅಷ್ಟೇ ಮಾಡ್ತೀನಿ. ಮತ್ತು ಅದು ಜಗ್ಲಿ ಏನೈತಂದ್ರೆ ಸ್ವಲ್ಪ ಎಣ್ಣೆ ಅದು ಬಿದ್ದಿರ್ತೈತಲ್ಲ, ಸ್ವಲ್ಪ ಜಿಡ್ಡಾಗಿರ್ತೈತಿ, ಅಂದ್ರೆ ಜಿಗುಟಾಗಿರ್ತೈತಿ. ಅದಕ್ಕೆ ಸ್ವಲ್ಪ ಸಬೀನ ಮತ್ತು ಅದು ತೆಂಗಿನ ಜುಟ್ಟು ಹಚ್ಚಿಬಿಟ್ಟು ಈ ರೀತಿ ತಿಕ್ಕಿಬಿಟ್ಟು ಒರೆಸಿದ್ರಾಯ್ತು. ನೀಟಾಗಿ ಆಗ್ತೈತ್ರಿ. ಯಾವಾಗಾದ್ರೂ ಒಂದ್ಸಲ ಆದರೂ ಅಂದ್ರೆ 15 ದಿವಸಗೊಮ್ಮ, 1 ತಿಂಗಳಿಗೆ ಒಂದ್ಸಲಾರು ಈ ರೀತಿ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಆಗ್ತೈತ್ರಿ. ನಮ್ಮ ಮನೆಯವ್ರು ಒಂದೊಂದ್ಸಲ ಸ್ವಚ್ಛ ಮಾಡಿರ್ತಾರೋ, ನೀಟಾಗಿ ಆಗೋದೇ ಇಲ್ಲ. ಹೋದ್ಸಲ ಅವರೇ ಕ್ಲೀನ್ ಮಾಡ್ಕೊಂಡಿದ್ರು, ಹೀಗಾಗಿ ಅದು ಜಾಸ್ತಿ ಜಿಡ್ಡಾಗಿತ್ತು. ಈ ಸಲ ನಾನೇ ಎಲ್ಲ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ದೇವರ ತಿಕ್ಕಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ ಕ್ಲೀನ್ ಮಾಡಾಕತ್ತೀನಿ ನೋಡ್ರಿ. ನಾನು ದೇವರ ತಿಕ್ಕಕ್ಕೆ ಹೋದ ಕೂಡಲೇ ನಮ್ಮ ಮನೆಯವ್ರು ಜಳಕ ಮಾಡಿ ಬಂದುಬಿಟ್ಟು ಹಾಗೆ ಜಸ್ಟ್ ಒರೆಸ್ಬಿಡ್ತಾರೋ, ಅದು ಕ್ಲೀನ್ ಅನ್ಸಂಗಿಲ್ಲ ರೀ ನನಗೆ. ಹೀಗಾಗಿ ನಾನೇ ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡನೆ ದೇವರ ತಿಕ್ಕಿ ಕೊಟ್ರೈತಂತ ದೇವರ ತಿಕ್ಕಕ್ಕೆ ಬಂದೀನಿ ನೋಡ್ರಿ. ಫಸ್ಟಿಗೆ ಜಗಲಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು, ಅಂದ್ರೆ ನಾವು ದೇವ್ರ ಮನೆಗೆ ಜಗಲಿ ಅಂತೀವಿ. ಮತ್ತು ದೇವ್ರ ಮನೆ ಇಲ್ಲ ರೀ ಇಲ್ಲಿ. ಈ ರೀತಿ ಅದು ಸ್ವಲ್ಪ ಒಳಗನೆ ದೇವರ ಇಡಕ್ಕೆ ಮಾಡ್ಯಾರು. ಹೀಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವರ ತಿಕ್ಕಾಕತ್ತೀನಿ ನೋಡ್ರಿ. ದೇವರ ತಿಕ್ಕಕ್ಕೆ ಒಂದು ಅರ್ಧ ತಾಸಾದರೂ ಬೇಕಾಗ್ತೈತಿ, ಎಷ್ಟೇ ಸ್ವಲ್ಪ ಇದ್ರೂ. ಈಗ ಎಲ್ಲ ದೇವರ ತಿಕ್ಕಿ ಈ ರೀತಿ ಪೂಜೆನೂ ಆಯ್ತು ನೋಡ್ರಿ. ನಾನೆಲ್ಲ ತಿಕ್ಕಿ ಜೋಡಿಸಿ ಕೊಟ್ಟೆ ನಮ್ಮ ಮನೆಯವ್ರಿಗೆ. ನಮ್ಮ ಮನೆಯವರಿದ್ರೆ ಪೂಜಾನು ಮಾಡಿದ್ರು. ಅಂದ್ರೆ ದೀಪ ಹಚ್ಚಿ ಧೂಪ ಎಲ್ಲ ಹಾಕಿಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ರಿ. ಆ್ಯಕ್ಚುಲಿ ಫೋಟೋ ತರಬೇಕಾಗೈತಿ, ನೋಡ್ಬೇಕ್ರಿ. ಎಲ್ಲರೂ ದೇವ್ರಿಗೆ ಹೋದಾಗ ತರಬೇಕಾಗೈತಿ. ಅಷ್ಟೋ ತನಕ ಹಿಂಗೆ ಪೂಜೆ ಮಾಡೋದು. ಅಂದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ ತಂದುಬಿಟ್ರೆ ಅದು ಚಲೋ ಅನ್ನಿಸ್ತೈತೆ ಅಲ್ರಿ. ಇಲ್ಲೇ ತರೋಕ್ಕಿಂತ ಅಂತ ಬಿಟ್ಟಿದ್ದಷ್ಟೇ ರೀ. ಮೊನ್ನೆ ಒಬ್ರು ಸಿಸ್ಟರ್ ಅಂದಿದ್ರು ದೇವ್ರ ಫೋಟೋ ತೋರ್ಯಾಕ ಚಲೋ ಅನ್ನಿಸ್ತೈತಿ ಅಂತ, ಅದಕ್ಕೆ ಬಿಟ್ಟಿದ್ದು ನೋಡ್ರಿ. ತೊಗೋಬೇಕಾಗೈತಿ, ದೇವಸ್ಥಾನಕ್ಕೆ ಹೋದಲ್ಲಿ ತರಬೇಕಂತ ಬಿಟ್ಟಿದ್ದು.
ಈಗ ದೇವ್ರ ಪೂಜೆ ಎಲ್ಲ ಆದಮೇಲೆ ನಾಷ್ಟಕ್ಕೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಲೇಟಾಗಿತ್ತು. ತನು ಇವತ್ತು ಕಾಲೇಜ್ಗೆ ಬರೀ ಕಾಫಿ ಮತ್ತು ಬಿಸ್ಕೆಟ ತಿಂದು ಹೋಗ್ಯಾಳು. ಹಿಂಗಾಗಿ ಸ್ವಲ್ಪ ಲೇಟನೇ ಆಯಿತು. ದೇವರ ತಿಕ್ಕೋದು ಪೂಜೆ ಮಾಡೋದೆಲ್ಲ ಇತ್ತಲ್ರಿ. ಈಗ ಅವಲಕ್ಕಿ ಮಾಡಿ ಕೊಟ್ರಾಯ್ತಂತ ಫಸ್ಟಿಗೆ ಅವಲಕ್ಕಿನ ಒಂದೆರಡು ಸಲ ತೊಳೆದ್ಬಿಟ್ಟೆ ಇಟ್ಟಿದ್ದೀನಿ ರೀ. ಒಂದೆರಡು ಸಲ ತೊಳ್ಕೊಬೇಕು. ಒಂದೇ ಸಲ ತೊಳೆದ್ಬಿಟ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗಂಗಿಲ್ಲ. ಒಂದೆರಡು ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಅವಲಕ್ಕಿ ನೆನೆ ಮಟ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲನ ಕಟ್ ಮಾಡ್ಕೊತೀನಿ. ಮತ್ತು ನಮ್ಮ ಮನೆಯವ್ರಿಗಿದ್ರೆ ಬ್ಲ್ಯಾಕ್ ಟೀ ಮಾಡಿಕೊಡ್ಬೇಕಂತ ಚಹಾ ಮಾಡಿಕೊಡ್ಬೇಕಂತ ಚಾಕು ಇಟ್ಟಿದ್ದೆ ರೀ. ಅವ್ರಿಗೆ ಲೂಸ್ ಮೋಷನ್ ಆಗತ್ತೈತಿ. ಲೂಸ್ ಮೋಷನ್ ಆದಾಗ ಈ ರೀತಿ ಬ್ಲ್ಯಾಕ್ ಟೀ ಒಳಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದು ಬಿಟ್ರೆ ಅದು ಕಮ್ಮಿ ಆಗ್ತೈತ್ರಿ. ಯಾವಾಗಲೂ ಇದೇ ರೀತಿ ಮಾಡೋದು. ಅವರಿಗೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ನೀರೆಲ್ಲ ಚೇಂಜ್ ಆಗ್ಬಿಡ್ತಂದ್ರೆ ಈ ರೀತಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಯಾವಾಗಲೂ ಇದೇ ರೀತಿ ಒಂದೆರಡು ಸಲ ಮಾಡಿಬಿಟ್ರಾಯ್ತು. 2 ದಿವಸ ರೀ ಕಮ್ಮಿ ಆಗ್ತೈತಿ. ನಮ್ಮ ಅಜ್ಜಿ ಎಲ್ಲ ಇದೇ ರೀತಿ ಮಾಡಿಕೊಡ್ತಿದ್ರು. ಅದನ್ನ ನಾನು ಫಾಲೋ ಮಾಡ್ತೀನಿ ನೋಡ್ರಿ. ಲೂಸ್ ಮೋಷನ್ ಹಾಕತ್ತಾಗ ಈ ರೀತಿ ಬ್ಲ್ಯಾಕ್ ಟೀ ಒಳಗೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರಾಯ್ತು. ಕೊಟ್ಬಿಟ್ರು ಸಿಟ್ಟು ಬರ್ತೈತ್ರಿ ಅವ್ರಿಗೆ, ಕುಡಿಯೋಕೆ ಇಷ್ಟ ಆಗಂಗಿಲ್ಲ. ಬಟ್ ಕಮ್ಮಿ ಆಗ್ಬೇಕಂದ್ರೆ ಈ ರೀತಿ ಮಾಡಬೇಕಲ್ಲ, ನಾವೇ ಉಸಾಬರಿ ಮಾಡಬೇಕು. ನಮ್ದಂತೂ ಯಾರೂ ಮಾಡೋಂಗಿಲ್ಲ, ನಮ್ಮದು ನಾವೇ ಮಾಡ್ಕೋಬೇಕಾಗುತ್ತೆ. ಅದನ್ನ ಚಹಾ ಕೊಟ್ಬಿಟ್ಟು ಈಗ ಅವಲಕ್ಕಿನೂ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ಆಲ್ರೆಡಿ ಅವಲಕ್ಕಿನೂ ರೆಡಿ ಆಯಿತು. ಇನ್ನು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ. ಮನು ಇದ್ರೆ ಸ್ವಲ್ಪ ಲೇಟ್ ಮಾಡಿ ಹೋಗ್ತಾನಂತ್ರಿ. ಅಂದ್ರೆ ಅವ್ನು ಸಿಲೆಬಸ್ ಎಲ್ಲ ಮುಗ್ದೈತೆ ಅಂತ ಏನೋ ಕೊಡೋದೈತಂತ, ಅಂದ್ರೆ ಮಾಸ್ ಕಾರ್ಡ್ ಏನೋ ತರೋದೈತೆ ಅಂತ ಹೇಳಾಕತ್ತಿದ್ದ. ಲೇಟ್ ಮಾಡಿ ಹೋಗ್ತೀನಿ ಮಮ್ಮಿ ಅಂತಂದಿದ್ದ. ಇನ್ನೂ ಜಳಕ ಮಾಡಿತ್ತಿಲ್ಲ ರೀ, ಬರ್ಕೊಂತ ಕುಂತಿದ್ದ. ಅವನಿಗೆ ನಾಷ್ಟ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ನಾಷ್ಟ ಕೊಟ್ಟು ನಾನು ನಾಷ್ಟ ಮಾಡಿ ಇನ್ನು ಸ್ವಲ್ಪ ಸಾಂಬಾರು ಮಾಡೋಕ್ಕೆ ಎಲ್ಲ ಕುದ್ಸಾಕಿಟ್ಬಿಟ್ಟು ನೆಕ್ಸ್ಟ್ ಅರ್ಬಿ ಅದು ತೊಳೆದ್ಬಿಟ್ಟು ಮಧ್ಯಾಹ್ನ ಮೇಲೆ ಸಾಂಬಾರು ಮಾಡಕ್ಕೆ ಬರ್ತೈತಲ್ರಿ. ಅಂದ್ರೆ ಕುದ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಟೈಮ್ ಹಿಡಿತೈತಿ. ಸಾವಕಾಶ ಮಾಡ್ಕೊಂಡ್ರೆ ಆಯಿತು. ಫಸ್ಟಿಗಿದ್ರೆ ಸಾಂಬಾರು ಮಾಡೋಕ್ಕೆ ಕುದ್ಸಾಕಿಡ್ತೀನಿ ರೀ. ಅಂದ್ರೆ ಸ್ವೀಟ್ ಕುಂಬಳಕಾಯಿ ಮತ್ತು ಸೋರೆಕಾಯಿ ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊಂಡಂತ ಅಂದ್ಕೊಂಡಿದ್ದೀನಿ ರೀ. ಮತ್ತು ಇವತ್ತು ಸಾಂಬಾರು ಮಾಡ್ಕೊಳಕ್ಕೆ 1 ಬಟ್ಲಷ್ಟು ತೊಗರಿಬೇಳೆ ಮತ್ತು ಅರ್ಧ ಬಟ್ಲಷ್ಟು ಕಡಲೆಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೊತೀನಿ. ಭಾಳ ಮಸ್ತ್ ಬರ್ತೈತ್ರಿ. ಅಂದ್ರೆ ನೀವು ಬರೀ ತೊಗರಿಬೇಳೆ ಹಾಕಿ ಮಾಡೋಕ್ಕಿಂತ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಹೆಸರು ಬೇಳೆ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತ್ರಿ. ನೀವೊಂದ್ಸಲ ಟ್ರೈ ಮಾಡಿರಿ, ಈ ರೀತಿ ಭಾಳ ಮಸ್ತ್ ಆಗ್ತೈತಿ. ಈಗ ಅದು ಬ್ಯಾಳಿನ 1-2 ಸಲ ತೊಳ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿಟ್ಟಿದ್ದು ಕುಂಬಳಕಾಯಿ ಮತ್ತು ಸೋರೆಕಾಯಿ ಬದ್ನೆಕಾಯಿ ಟೊಮೊಟೊ ಮತ್ತು ಹುಂಚಿ ಪಲ್ಯ ರೀ. ಅದು ಮೊನ್ನೆ ತಂದಿದ್ದು. ಈ ರೀತಿ ಅರ್ಬಿ ಒಳಗೆ ಸುತ್ತಿ ಇಟ್ಟಿದ್ದೆ ರೀ. ನೀವು ಕವರ್ ಒಳಗೆ ಇಟ್ಬಿಟ್ರೆ ಅದು ಜಲ್ದಿ ಹಾಳಾಗ್ಬಿಡ್ತೈತಿ. ಒಂದು ಅರ್ಬಿ ಒಳಗೆ ಸುತ್ತಬಿಟ್ಟು ಇಟ್ಬಿಟ್ರೆ ಭಾಳ ದಿವ್ಸ ತನಕ ಹಾಳಾಗಂಗಿಲ್ಲ ನೋಡಿರಿ. ನಾಳೆ ಸಂಡೆಗೆ 8 ದಿವಸ ಆಗುತ್ತೆ. ಒಂಚೂರು ಹಾಳಾಗಿತ್ತಿಲ್ಲ. ಅದನ್ನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಕುದ್ಸಾಕಿಟ್ಟಿದ್ರೆ ಸಾಂಬಾರಂತೂ ಭಾಳ ಮಸ್ತಾಗಿತ್ತು. ನೀವು ಒಂದ್ಸಲ ಬೇಕಂದ್ರೆ ಇಷ್ಟ ಆಗಿದ್ರೆ ಟ್ರೈ ಮಾಡ್ಬೋದು. ಅಂದ್ರೆ ಒಬ್ಬೊಬ್ಬರ ಮನೆಯೊಳಗೆ ಒಂದೊಂದು ರೀತಿ ಇಷ್ಟಪಡ್ತಾರೆ. ನಮ್ಮ ಮನೆಯೊಳಗಂತೂ ಈ ರೀತಿ ಇಷ್ಟಪಡ್ತಾರೆ ನೋಡ್ರಿ. ಒಂದು ಬಗುಣಿ ಮಾಡಿಬಿಟ್ರೆ ಖಾಲಿ ಆಗಿಬಿಡ್ತೈತಿ. ಜಾಸ್ತಿ ತಿಂತಾರನು ಈ ರೀತಿ ಸಾಂಬಾರು ಮಾಡಿಬಿಟ್ರೆ. ಈಗ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ 1-4-5 ವಿಷೆಲ್ಲ ಕೂಗಿಸ್ಕೊಂಡ್ಬಿಡ್ಬೇಕ್ರಿ. ಅಂದರೆ ಕಡಲೆಬೇಳೆ ಹಾಕಿರ್ತೀವಲ್ಲ ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೋಬೇಕು. ಈಗ 4-5 ವಿಷಲಾಗಿ ನಾನು ಅರ್ಬಿ ಎಲ್ಲ ತೊಳೆದು ಟೈಮ್ 12:30 ಆಗೈತ್ರಿ. ತನೂ ನಾಷ್ಟ ಮಾಡ್ಲಾರೆ ಹೋಗಿದ್ಲು. ಇವತ್ತು ಶನಿವಾರ ಐತಿ, ಜಲ್ದಿ ಬರ್ತೀನಿ ಮಮ್ಮಿ ಅಂತ ಅಂದಿದ್ಲು. ಅದಕ್ಕೆ ಜಲ್ದಿನೇ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ 12:30ಗೆ. ಈಗ ಸಾಂಬಾರು ಮಾಡ್ಕೊಳಕ್ಕೆ ಫಸ್ಟಿಗೆ ಏನದು ಬ್ಯಾಳಿ ಕುದಿಸಾಕಿಟ್ಟಿದ್ದೆ ಆದರೆ ಅದನ್ನ ಚಲೋತ್ನಾಗೆ ಮುಗ್ಸ್ಕೊಂಡ್ಬಿಡ್ತೀನಿ. ಅಂದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊತೀನಿ. ಸಿಂಪಲ್ಲಾಗಿ ರೀ, ಜಾಸ್ತಿ ಏನು ಬೇಕಾಗಿಲ್ಲ. ಅಂದ್ರೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಒಗ್ಗರಣೆ ಹಾಕೊಂಡ್ಬಿಟ್ರಾಯ್ತು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ರೀ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕಿ ಖಾರದ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದೇನು ಕುದಿಸಿಟ್ಟಿರ್ತೀವಲ್ಲ ರೀ ಬ್ಯಾಳಿ ಅದನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಸೊಪ್ಪು ಮತ್ತು ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊಂಡ್ಬಿಟ್ರಾಯ್ತು. ಮಸ್ತಾಗಿ ಸಾಂಬಾರು ರೆಡಿ ಆಗ್ತೈತೆ ನೋಡಿರಿ. ಇದನ್ನಂತೂ ನೀವು ರೊಟ್ಟಿ ಚಪಾತಿ ಅನ್ನಕ್ಕೆ ಮತ್ತು ಇಡ್ಲಿ ದೋಸೆ ಹಾಕೊಂಡು ತಿನ್ಬೋದು ಮತ್ತು ಪುರಿಗೂ ತಿನ್ಬೋದು ರೀ. ಭಾಳ ಮಸ್ತ್ ಹತ್ತೈತಿ. ಈಗ ರೀ ಸಾಂಬಾರ್ಗೆ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಕುದಿಸ್ಕೊಂಡ್ಮೇಲೆ ಅದಕ್ಕೆ ಕೊತ್ತಂಬರಿ ಮತ್ತು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೇಕು ರೀ. ಮತ್ತು ಬದ್ನಿಕಾಯಿ ಭರ್ತಾನು ಮಾಡ್ಕೋಬೇಕಂತ ಬದ್ನಿಕಾಯಿನ ಸುಟ್ಕೋಬೇಕು ನೋಡಿರಿ. ಮೊನ್ನೆ 1 kg ತಂದಿದ್ದೆ ರವಿವಾರ ದಿವಸ. ಇವತ್ತು ಶನಿವಾರ ಇನ್ನೂ ತನಕ ಒಂದು ಬದ್ನಿಕಾಯಿ ಖರ್ಚ ಮಾಡಿಲ್ಲ. ಅದಕ್ಕಂತ ಸಾಂಬಾರ್ಗೂ 1 ಬದ್ನಿಕಾಯಿ ಯೂಸ್ ಮಾಡಿದ್ದು. ಅಂದರೆ ಜಾಸ್ತಿ ಅದಾವಂತ ಸಾಂಬಾರ್ಗೂ 1 ಬದ್ನಿಕಾಯಿ ಹಾಕಿದ್ದು. ಅಂದರೆ ವೇಸ್ಟ್ ಮಾಡೋಕ್ಕಿಂತ ಖರ್ಚು ಮಾಡಿಬಿಟ್ರೆ ತಿಂದುಬಿಟ್ರೆ ಒಳ್ಳೇದಲ್ರಿ. ಅದಕ್ಕಾಗಿ ಬದ್ನಿಕಾಯಿ ಭರ್ತಾ ಮಾಡ್ಕೊಂಡ್ರಾಯ್ತು. ಮತ್ತು ರೊಟ್ಟಿಗೆ ಭಾಳ ಮಸ್ತ್ ಹತ್ತೈತಲ್ರಿ ಬದ್ನಿಕಾಯಿ ಭರ್ತಾ. ಇವತ್ತು ಸಿಂಪಲ್ಲಾಗೆ ಮಾಡ್ತಿದ್ರೆ ಅಂದರೆ ಉಳ್ಳಾಗಡ್ಡಿ ಟೊಮೆಟೊ ಏನೂ ಹಾಕೋದಿಲ್ಲ, ಒಗ್ಗರಣೆನೂ ಹಾಕೋದಿಲ್ಲ. ಜಸ್ಟ್ ಬದ್ನಿಕಾಯಿ ಕುದಿಸ್ಕೊಂಡ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಅಷ್ಟು ಹಾಕಿಬಿಟ್ಟು ಬದ್ನಿಕಾಯಿ ಭರ್ತಾನ ರೆಡಿ ಮಾಡ್ಕೊತೀನಿ.
ಹೀಗಾಗಿ ಬದ್ನಿಕಾಯಿನೂ ಸುಡಾಕಿಟ್ಟಿದ್ದೀನಿ ನೋಡಿರಿ. ಅಂದರೆ ಗ್ಯಾಸ್ ಮೇಲೆ ಈ ರೀತಿ ಸುಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಅದು ಜಾಳ್ಗೆ ಥರ ಬರುತ್ತಲ್ರಿ, ಪುಲ್ಕ ಅದೆಲ್ಲ ಮಾಡ್ಕೊತಾರಲ್ಲ, ಅದನ್ನ ತರಬೇಕಾಗೈತಿ. ಬದ್ನಿಕಾಯಿ ಭರ್ತಾ ಅದು ಮಾಡ್ಕೊಳಕ್ಕೆ ಬೆಸ್ಟ್ ಆಗುತ್ತೆ. ಅಂದ್ರೆ ಅದು ಬದ್ನಿಕಾಯಿ ಸುಡಾಕ್ರಿ ಈ ರೀತಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸುಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಅಂದ್ರೆ ಜಾಸ್ತಿ ಇದ್ದಾಗ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ರೀ, ಸರಿಯಾಗಿ ಕೂಡಂಗಿಲ್ಲ. ಹೀಗಾಗಿ ಈ ರೀತಿ ಇಟ್ಬಿಟ್ಟು ಬದ್ನಿಕಾಯಿನ ಸುಟ್ಕೊಳಕತ್ತೀನಿ ನೋಡಿರಿ. ಈ ಕಡೆ ಸಾಂಬಾರನು ರೆಡಿ ಆಯಿತು. ಅದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸಾಂಬಾರನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಬದ್ನಿಕಾಯಿನೂ ಈ ರೀತಿ ಸುಟ್ಕೋಬೇಕು ನೋಡ್ರಿ. ಅಂದ್ರೆ ಪೂರ್ತಿಯಾಗಿ ಕಪ್ಪಾಗಬೇಕು. ಮತ್ತು ಅದು ಗ್ಯಾಸ್ ಸ್ಟೋವ್ ಮೇಲಿಂದ ಎಲ್ಲ ಗಲೀಜಾಗ್ಬಿಡ್ತೈತ್ರಿ. ಯಾಕಂದರೆ ಎಲ್ಲ ಸುಟ್ಬಿಟ್ಟು ಅಲ್ಲೇ ಬೀಳುತ್ತಲ್ಲ, ಹಿಂದಿಡೆಲ್ಲ ತೆಗೆದ್ಬಿಟ್ಟನ ತಿಕ್ಕಿ ತೊಳಿಬೇಕಾಗುತ್ತೆ. ಈಗ ಬದ್ನಿಕಾಯಿ ಸುಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ತೀನಿ ರೀ. ಮೆಣಸಿನ್ಕಾಯಿ ಹುರಿದ್ಬಿಟ್ಟಾದರೂ ಹಾಕ್ಬೋದು, ಇಲ್ಲಾಂದ್ರೆ ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು. ನಾನು ಇವತ್ತು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಹಾಕೋಣ ಅಂತೇಳಿ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದೀನಿ ರೀ. ಒಂದು 5-6 ಮೆಣಸಿನ್ಕಾಯಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಅಂದ್ರೆ ಅದು ತಗೊಂಡ್ಮೇಲೆ ಸ್ವಲ್ಪ ಎಣ್ಣೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹುರಿದು ಇಟ್ಟಿದ್ದೀನಿ ರೀ. ಅಂದರೆ ಗ್ಯಾಸ್ ಬಂದ್ ಮಾಡಿಬಿಟ್ಟು ನಾನು ಹಾಕಿದ್ದು. ಆ್ಯಕ್ಚುಲಿ ಬೆಳ್ಳುಳ್ಳಿ ಹಂಗೆ ಹಾಕಿಬಿಟ್ರೆ ಅದು ತಿಂದಾಗ ಬಾಯಿ ಸ್ಮೆಲ್ ಬರುತ್ತಲ್ರಿ ಬೆಳ್ಳುಳ್ಳಿದು. ಈ ರೀತಿ ಮಾಡಿಬಿಟ್ರೆ ಸ್ಮೆಲ್ ಬರೋಂಗಿಲ್ಲ ಅಂತೇಳಿ ಸ್ವಲ್ಪ ಹುರ್ಕೊಂಡಿದ್ದು ನೋಡ್ರಿ ಬೆಳ್ಳುಳ್ಳಿನೂ. ಈಗ ಬದ್ನಿಕಾಯಿ ಮೇಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ಒಳಗಡೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ರೀ. ಅಂದರೆ ಹುಳಾದು ಆಗಿರ್ತೈತಲ್ಲ. ಈ ಸಲ ಬದ್ನಿಕಾಯಿಗೆ ಸ್ವಲ್ಪ ಬೀಜ ಎಲ್ಲ ಕಪ್ಪಾಗಿದ್ದು ರೀ. ಯಾಕಂದ್ರೆ ಭಾಳ ದಿವಸ ಆದಮೇಲೆ ಆ ರೀತಿ ಆಗ್ತಾವೆ. ಅಂದ್ರೆ ಬದ್ನಿಕಾಯಿ ಸ್ವಲ್ಪ ಎಳೆದಿದ್ದು ಅಂದ್ರೆ ಆ ರೀತಿ ಆಗ್ತಾವೆ ಕಪ್ಪಾಗಿ. ಹುಳ ಏನು ಆಗಿಲ್ಲ ರೀ. ಅದು ಎಲ್ಲ ನೋಡ್ಕೊಂಡ್ಬಿಟ್ಟು ಈ ರೀತಿ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಬದ್ನಿಕಾಯಿ ಮ್ಯಾಶ್ ಮಾಡ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಏನು ಹುರಿದಿಟ್ಟಿದ್ದೆ ಅಂದರೆ ಕೈಲಿ ಚಲೋತ್ನಾಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದೇ ಬದ್ನಿಕಾಯಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಮಸ್ತಾಗಿ ಬದ್ನಿಕಾಯಿ ಭರ್ತಾ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಅಂತೂ ಮಸ್ತಾಗಿತ್ತು. ನೀವು ಬೇಕಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮತ್ತು ಹಾಕ್ಬೋದು. ನಾನಿವತ್ತು ಹಾಕಿಲ್ಲ ರೀ, ಸಿಂಪಲ್ಲಾಗಿ ಅಷ್ಟೇ ಮಾಡ್ಕೊಂಡಿದ್ದು. ಭಾಳ ಮಸ್ತ್ ಆಗಿತ್ತು ರೀ. ನೀವು ಬೇಕಂದ್ರೆ ಒಂದ್ಸಲ ಟ್ರೈ ಮಾಡ್ಬೋದು. ಟೇಸ್ಟ್ ಆಗುತ್ತೆ ರೀ ರೊಟ್ಟಿಗಾಗಲಿ. ಮತ್ತು ನೀವು ಬಿಸಿ ಅನ್ನಕ್ಕೂ ಮಿಕ್ಸ್ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು, ಟೇಸ್ಟ್ ಹತ್ತುತ್ತೆ. ಈಗ ಬದ್ನಿಕಾಯಿ ಭರ್ತಾ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಬಿಸಿ ಬಿಸಿ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡೋದು ನೋಡಿರಿ. ಅನ್ನನೂ ರೆಡಿ ಮಾಡಿ ಇಟ್ಟಿದ್ದೀನಿ, ಸಾಂಬಾರು ರೆಡಿ ಆಗೈತಿ ಮತ್ತು ಬದ್ನಿಕಾಯಿ ಭರ್ತಾನು ರೆಡಿ ಆಗೈತಿ. ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ. ನಮ್ಮ ಮನೆಯವರಿಗೆ ಲೂಸ್ ಮೋಷನ್ ಹಾಕತೈತಲ್ಲ, ಹೀಗಾಗಿ ಅವರು ತಿಂದುಬಿಟ್ರೆ ಇನ್ನಷ್ಟು ತ್ರಾಸ ಆಗುತ್ತೆ. ಮತ್ತು ಅವರಿಗೆ ಇಷ್ಟ ಆಗ್ತೈತಲ್ಲ, ಸ್ವಲ್ಪ ತಿಂತೀನಿ ಅಂತಾರೋ, ಅದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಇಷ್ಟ ಮಾಡಿದ್ದು ನೋಡಿರಿ. ಬದ್ನಿಕಾಯಿ ಭರ್ತಾ ಮತ್ತು ಅನ್ನ ಸಾರು ರೊಟ್ಟಿ ಅಷ್ಟು ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಊಟ ಮಾಡೋದು. ಆಲ್ರೆಡಿ ಮಕ್ಕಳು ಊಟನ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ನಮ್ಮ ತನುಗೆ ಬಿಸಿ ರೊಟ್ಟಿ ಇಷ್ಟ ಆಗಂಗಿಲ್ಲ, ಅವನ್ನ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಕಟಿ ಮಾಡ್ಕೊಂಡು ತಿಂತಾಳು. ಈಗ ನನ್ನ ಪ್ಲೇಟ್ ರೆಡಿ ಆಗತ್ತೈತೆ ನೋಡ್ರಿ. ಮಸ್ತಾಗಿ ಬದ್ನಿಕಾಯಿ ಭರ್ತಾ, ಸಾಂಬಾರು, ಸ್ವಲ್ಪ ಮೂಲಂಗಿ ಈ ರೀತಿ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ. ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ. ನನಗಂತೂ ಈ ರೀತಿ ಊಟ ಇದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಬೇರೆದು ಸ್ವೀಟ್ ಮತ್ತು ಯಾವುದು ಇದು ತಿನ್ನೋಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಊಟ ಇದ್ಬಿಟ್ರೆ ಹೊಟ್ಟಿಗೂ ತೃಪ್ತಿ ಮತ್ತು ಮನಸ್ಸಿಗೂ ತೃಪ್ತಿ ಅನ್ಸುತ್ತೆ ರೀ. ಮತ್ತು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ. ಇನ್ನು ಮಸ್ತಾಗಿ ಊಟ ಮಾಡೋದು ಬರ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್.